ಹಾಯ್ ಎವ್ರಿವಾನ್, ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಅಲ್ವಾ? ನೋಡಿ, ಮಳೆಗಾಲದಲ್ಲಿ ನಿತ್ಯ ಪುಷ್ಪ ಹೂ ಮೇಲೆಲ್ಲ ಎಷ್ಟು ಮಳೆ ಹನಿಗಳು ಕೂತು ಎಷ್ಟು ಚೆಂದ ಕಾಣ್ತಿದೆ. ಎಲ್ಲ ಏನು ಮಾಡ್ತಿದ್ದೀರಾ? ಇವತ್ತು ನಾನು ಒಂದೆರಡು ಬಗೆಯಾದಂತಹ ಹೂವುಗಳು, ಹಾಗೆ ನಮ್ಮನೇಲಿ ಹೊಸದಾಗೆ ಒಂದು ಸ್ಪೆಷಲ್ ತಂದಿದ್ದಾರೆ. ಅದನ್ನು ಸಹಿತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನೀವು ಯಾರೇ ಹೊಸಬರಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಗಾರ್ಡನ್ ಇನ್ ಮಲೆನಾಡು ವ್ಲಾಗ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಇನ್ನೂ ವಾಚ್ ಮಾಡ್ತೀರಿ, ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ನೋಡಿ, ಹೊಸದೊಂದು ಅತಿಥಿ ಬಂದಿದೆ ಅಂತ ಹೇಳಿದ್ದೆ ಅಲ್ವಾ? ಏನು ಅಂತ ಜಾಸ್ತಿ ಯೋಚನೆ ಮಾಡಬೇಡಿ. ನೋಡಿ, ಇದೆ ಹೊಸ ಅತಿಥಿ. ಇದಕ್ಕೆ ನಾವು ಅಜೋಲಾ ಅಂತೀವಿ. ಅಜೋಲಾ ನೋಡಿ, ನಾನು ಬೇರೆ ಟೈಪ್ ಅಜೋಲಾ ನೋಡಿದ್ದೆ, ಸ್ವಲ್ಪ ಕಡಿ ಇರೋಂತಹ ಎಲೆ. ಇದು ನಾನು ಸ್ಪೆಷಲ್, ಇದು ಡಿಫ್ರೆಂಟ್ ಅಜೋಲಾ ನನಗೆ. ಆದರೆ ಇದರಲ್ಲಿ ನೋಡಿ, ಅಡಿಗಡೆ ತುಂಬ ಸಣ್ಣ ಬೇರುಗಳಿರುತ್ತೆ. ಇದು ಒಂದು ಮುಷ್ಟಿಗೆ ಹಾಕಿದರೆ ಸಾಕು, 2 ಮುಷ್ಟಿ ಆಗೋಷ್ಟು ಬೇಗ ಬೆಳವಣಿಗೆಗಳಾಗುತ್ತೆ. ಇದನ್ನು ದನಗಳಿಗೆ ಹಿಂಡಿ ಆಗೋ ಸಹಿತ ಬೆಳೆಸ್ತಾರೆ, ಹಾಗೆ ಗಿಡಗಳಿಗೆ ಅಂದರೆ ಗೊಬ್ಬರ ಆಗೋ ಸಹಿತ ಬೆಳೆಸ್ತಾರೆ. ಇದನ್ನು ಗದ್ದೆಗೆ ಹಾಕಬೇಕು ಅಂತ ತಂದಿದ್ದೀವಿ. ಆದರೆ ಕಮಲಕ್ಕೂ ಹಾಕಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಕೆಲವರು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೋಡಿ, ಕಮಲದ ಗಿಡ, ಮಳೆಗಾಲದಲ್ಲಿ ಕಮಲದ ಗಿಡ ಚೆನ್ನಾಗಿ ಬೆಳೆದಿದೆ. ಆದರೂ ಸಹಿತ ನಾನು ಸ್ವಲ್ಪ NPK ಕೊಟ್ಟಿದ್ದೆ, ಅದಕ್ಕೆ ಚೆಂದ ಬೆಳೆದಿದೆ. ಆದರೂ ಕೆಲವೊಂದು ಎಲೆಗಳು ಅರಿಶಿಣ ಆಗಿದೆ. ಮಳೆ ಬರ್ತಾ ಇರೋದಕ್ಕೆ ಹೂಗಳು ಅರಳೋದೇ ಲೇಟು ಆಗೋಗಿದೆ. ಅಷ್ಟು ಮಳೆ ಬರ್ತಾಯಿದೆ ನೋಡಿ. ನೀರ್ದಂಟಿನ ಗಿಡ ಸಹಿತ ಮಳೆಗೆ ಹೂವೇ ಕಡಿಮೆ ಆಗೋಗಿದೆ, ಮೊಗ್ಗುಗಳಾಗ್ತವೆ. ಹಾಗೆ ಮಳೆಗೆ ತುಂಬ ಕೊಳ್ತೋಗ್ತಾ ಇದೆ, ಅಷ್ಟು ಮಳೆ ಬರ್ತಾಯಿದೆ. ನಾನು ನಿಮ್ಗೆ ಯಾವತ್ತು ಹೇಳಿದ್ದೆ, ಒಂದು ಸಿಂಪಡಣೆ ಮಾಡಿದ್ದೆ ಔಷಧಿ, ಹಾಗೆ ಸುತ್ತ ಸಹಿತ ನಾನು ಒಂದು ಟಾನಿಕ್ ಹಾಕಿದ್ದೆ. ಅದನ್ನು ನಾನು ವೀಡಿಯೋದ ಮೂಲಕ ತೋರಿಸಿದ್ದೀನಿ. ನೋಡಿ, ಚೆನ್ನಾಗಿ ಬೆಳೆದಿದೆ. ಅದಕ್ಕೋಸ್ಕರ ಹಾಗೆ ನಾನು ಬೀನ್ಸ್ ಹಾಕಿದ್ದನ್ನು ನಿಮಗೆ ತೋರಿಸಿದ್ದೆ. ಆ ಬೀನ್ಸನ್ನೇ ನೋಡಿ, ಹೂ ಬರ್ತಾಯಿದೆ ಅಲ್ವಾ? ಹೂವು ಈಗಿಷ್ಟು ಗಿಡಗಳು ಆಗಿದೆ. ಕಾಯಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ತುಂಬ ಮಳೆ ಗಾಳಿ ಬರ್ತಾಯಿದೆ. ನಾನು ಹೇಗೆ ಚಪ್ಪಲಿನ ತೋರಿಸ್ತಾ ಇದ್ದೀನಿ ಅಂದರೆ, ಚಪ್ಪಲನ್ನು ಹಾಕಿದರೆ ದೃಷ್ಟಿ ಆಗಲ್ಲ ಬಳ್ಳಿಗೆ ಅಂತ ಯಾರೋ ಹೇಳಿದರು, ಅದಕ್ಕೆ ಚಪ್ಪಲ್ ಹಾಕಿದ್ದೀನಿ. ಹಾಗೆ ನಮ್ಮನೇಲಿ ಸಹಿತ ಅಪರಾಜಿತ ಗಿಡ ಇದೆ. ಅಪರಾಜಿತ ಅಂದರೆ ಗೊತ್ತಿರ್ಬೋದು ನಿಮಗೆ, ಶಂಖಪುಷ್ಪ. ಅದರೊಳಗೂ ನೀಲಿ ಶಂಖಪುಷ್ಪ ತುಂಬ ಒಳ್ಳೆಯದು, ವಿಷ್ಣುವಿಗೂ ಇಷ್ಟ, ಲಕ್ಷ್ಮಿಗೂ ಇಷ್ಟ. ಹಾಗೆ ಔಷಧೀಯ ಗುಣ ಸಹಿತ ಹೊಂದಿದೆ. ನಾನು ತುಂಬ ಗಿಡ ಕೊಟ್ಟು ಸಹಿತ ತುಂಬ ಜನಕ್ಕೆ ಸಹಿತ ಕೊಟ್ಟಿದ್ದೀನಿ. ಹಳ್ಳಿಲೆಲ್ಲ ಏನಂದರೆ ವೆರೈಟಿ ತರಕಾರಿ ಹೂಗಳು ಸಹಿತ ಇರುತ್ತೆ. ಇದೇನು ಗೊತ್ತಾ, ನೋಡಿದರೆ ದಾಸವಾಳದ ಥರ ಇದೆ, ಆದರೆ ದಾಸವಾಳ ಅಲ್ಲ, ಇದು ಬೆಂಡೆ ಹೂವು. ಬೆಂಡೆಯಲ್ಲೂ ಸಹಿತ ದಾಸವಾಳದ ಥರನೇ ಹೂವಾಗುತ್ತೆ. ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು.